ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 71ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಯಾವಾಗಲೂ ಮೊರೆ ಹೋಗುವ ಆಶ್ರಯಗಿರಿಯಾಗಿರು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ದೀಯಲ್ಲವೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮಗೆ ಏನಾಗಿದ್ದಾನೆ, ನಾವು ಮೊರೆ ಹೋಗುವಂತಹ ಆಶ್ರಯ ಸ್ಥಾನವಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮ್ಮ ರಕ್ಷಣೆಗೋಸ್ಕರ ಆತನ ಏನ್ ಮಾಡಿದ್ದಾನೆ, ಆಜ್ಞಾಪನೆಯನ್ನ ಮಾಡಿದ್ದಾನೆ. ಪ್ರೀತಿಯುಳ್ಳ ದೇವಚನರೇ, ನಮ್ಮನ್ನ ಕಾಯುವುದಕ್ಕಾಗಿ ತನ್ನ ದೂತರಿಗೆ ಆತನು ಏನ್ ಮಾಡಿದ್ದಾನೆ, ಅಪ್ಪಣೆಯನ್ನು ಕೊಡುವವನಾಗಿದ್ದಾನೆ. ನಾವು ಹುಡುಕಿ ಹೋಗುವಂತಹ ಆಶ್ರಯ ಸ್ಥಾನ ನಮ್ಮ ದೇವರಾಗಿದ್ದಾರೆ. ಇವತ್ತು ನಾವು ಯಾರನ್ನ ಹುಡುಕಿ ಹೋಗಬೇಕು, ನಾವು ಇವತ್ತು ಯಾರನ್ನ ಮೊರೆ ಹೋಗಬೇಕು ಎಂದರೆ, ನಮ್ಮನ್ನ ನಿರ್ಮಿಸಿದಂತಹ ನಮ್ಮ ದೇವರ ಬಳಿಗೆ ನಾವು ಇವತ್ತೇನ್ ಮಾಡಬೇಕು, ಮೊರೆ ಹೋಗಬೇಕು. ಆದರೆ ನಾವು ಇವತ್ತು ಅನೇಕ ಮನುಷ್ಯರ ಬಳಿಗೆ ನಾವೇನ್ ಮಾಡ್ತೇವೆ, ಮೊರೆ ಹೋಗ್ತೇವೆ, ಆಶ್ರಯವನ್ನ ಕೊಡುತ್ತಾರೆ ಎಂದು ಹೋಗುತ್ತೇವೆ. ಆದರೆ ಮನುಷ್ಯರು ನಮ್ಮನ್ನ ತಳ್ಳಿ ಬಿಡುವವರಾಗಿದ್ದಾರೆ. ಆದರೆ ನಾವು ಇವತ್ತು ನಮ್ಮನ್ನು ನಿರ್ಮಿಸಿದಂತಹ ನಮ್ಮ ದೇವರ ಬಳಿಗೆ ನಾವು ಇವತ್ತು ಮೊರೆ ಹೋಗುವಾಗ, ಕರ್ತನ ಆತ್ಮನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆಶ್ರಯ ಸ್ಥಾನವಾಗಿದ್ದಾನೆ, ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಚನರೇ, ಆದುದರಿಂದ ನಮಗೆ ಎಂತಹ ಒಂದು ಪರಿಸ್ಥಿತಿಗಳು ಬರಬಹುದು, ವೇದನೆಗಳು ಬರಬಹುದು, ದುಃಖಗಳು ಬರಬಹುದು. ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಇವತ್ತು ಯಾರನ್ನ ಮೊರೆ ಹೋಗಬೇಕು, ದೇವರನ್ನೇ ಮೊರೆ ಹೋಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ, ನಿನ್ನ ಜನರಿಗೆ ನಿನ್ನ ಆಶ್ರಯ ಸ್ಥಾನವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.